ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ನಮ್ಮ ಬೆಂಗಳೂರು ಬಸ್ನ ಮ್ಯಾಚಸ್ ಇರೋದ್ರಿಂದ ನಾಳೆ ಅದೇ ರೀತಿಯಾಗಿ ನಾಡಿದ್ದು ಕಂಟಿನ್ಯೂ ಆಗಿ ಮ್ಯಾಚಸ್ಗಳಿವೆ. ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಚೇಂಜಸ್ ಅಂತ ಆಗೋದಂತೂ 100% ಅದು ಯಾಕಪ್ಪ ಅಂತ ಹೇಳಿದ್ರೆ ಇಂಜುರಿ ಕನ್ಸರ್ನಿಂದಂತೂ 100% ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಚೇಂಜ್ ಅಂತೂ ಆಗೇ ಆಗುತ್ತೆ. ಚೇಂಜ್ ಆಗದೇ ಇದ್ದರೂ ಸಹಿತ ಯಾವುದೇ ಒಬ್ಬ ಪ್ಲೇಯರ್ ಆದರೂ ಇಂಜುರಿ ಆಗಿರೋದ್ರಿಂದ ಆ ಇಂಜುರಿಯ ರಿಟರ್ನ್ ಹಾಕೊಂಡೋದು ಯಾವುದಾದ್ರು ಒಂದು ಪ್ಲೇಯರ್ ಅಂತ ಆ್ಯಡ್ ಆಗೇ ಆಗ್ತಾರೆ. ಅದು ಯಾವ ಪ್ಲೇಯರ್ ಆ್ಯಡ್ ಆಗ್ತಾರೆ, ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಎಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ನೊಂದು ವಿಸಿಟ್ ಮಾಡ್ತಾ ಹೊಸಬರಾಗಿದ್ದರೆ ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಮಾಡೋಂಥ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಹೋಗೋದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಒಂದು ತೆಲುಗು ಟೈಟನ್ಸ್ ಅದೇ ರೀತಿ ತಮಿಳು ತಲೌಸ್ ಎರಡೂ ಕೂಡ ಮ್ಯಾಚಸ್ ಇರೋದನ್ನು ಕಂಟಿನ್ಯೂ ಹಾಕ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ಗೆ ವಿನ್ನಿಂಗ್ ಮೂಮೆಂಟ್ಗೆ ಹೋಗ್ಲಿಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ 3 ಮ್ಯಾಚಸ್ನ ಸ್ಟ್ರೀಕ್ ಏನಾದರೂ ಡೌನ್ ಆಗುತ್ತಾ ಅಥವಾ ಏನಾದರೂ ಅಪ್ಸೆಟ್ ಮಾಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ನೋಡೋದಾದರೆ ಮೇನಕ್ಕೊಂದು ಸ್ಟಾರ್ಟಿಂಗ್ ಸೆವೆನ್ ಮೇನ್ ಇಂಟೆನ್ಷನಲ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಮೇನ್ ಕನ್ಸರ್ನ್ ಏನಪ್ಪ ಅಂತ ಹೇಳಿದ್ರೆ ಇಂಜುರಿ. ಇಂಜುರಿಯಿಂದ ನಮ್ಮ ಆಶೀಶ್ ಮಲ್ಲಿಕ್ ಅವರು ಮೇನ್ ರೈಡರ್ ಹಾಕ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ನ ಮೇನ್ ಹಾಕ್ಕೊಂಡು ಮಿಡ್ಡಲ್ಲಿ ಪಾಯಿಂಟ್ನ ತಂದು ಕೊಟ್ಟಿರೋರು. ಅದೇ ರೀತಿಯಾಗಿ ಅಲ್ರಿಜಾ ಮಿರ್ಜಾನಿ ಅವ್ರಿಗೆ ಹೆಚ್ಚಿನದಾಗಿ ಸಪೋರ್ಟ್ ರೈಡಿಂಗ್ನಲ್ಲಿ ಆಶೀಶ್ ಮಲ್ಲಿಕ್ ಅವರ ಮೇಲೆ ಎತ್ತಿದ ಕೈ ಆಗಿತ್ತು. ಅವ್ರಿಗೆ ಏನು ಎಡಗೈ ನೋವಾಗಿತ್ತು, ಅದರಿಂದ ಸಿಕ್ಕಾಪಟ್ಟೆ ಏನೂ ಕೂಡ ಅಪ್ಡೇಟ್ ಬರಲಿಲ್ಲ. ನನ್ನ ಪ್ರಕಾರ ಇಂಜುರಿಯಿಂದ ಕಮ್ಬ್ಯಾಕ್ ಮಾಡುವಂಥ ಸಾಧ್ಯತೆಯೇ ಹೆಚ್ಚಿರೋದು. ಯಾಕಪ್ಪ ಅಂತ ನವೀನ್ ಕುಮಾರ್ ಎಕ್ಸ್ಪೆಕ್ಟ್ಸ್ ಅವರು ನನ್ನ ಪ್ರಕಾರ ಕಮ್ಬ್ಯಾಕ್ ಮಾಡ್ತಾರೆ ಅಂತ ರಿಪೋರ್ಟ್ಸ್ಗಳು ಹರಿದಾಡ್ತಿರೋದು. ನಮ್ಮ ಬೆಂಗಳೂರು ಬುಲ್ಸಲ್ಲೂ ಕೂಡ ಆಶೀಶ್ ಮಲ್ಲಿಕ್ ಅವ್ರಿಗೆ ಮೇನ್ ಇಂಜುರಿ ಆಗಿರೋದ್ರಿಂದ ಶೋಲ್ಡರ್ ಇಂಜುರಿ, ಅದಕ್ಕಾಗಿ ಅವ್ರು ಕಮ್ಬ್ಯಾಕ್ ಮಾಡ್ತಾರಾ ಇಲ್ವ ಅನ್ನೋದು ಇನ್ನೂ ಕೂಡ ಡೌಟ್ಫುಲ್ ಹಾಕೊಂಡಿದೆ ಅಂತಲೇ ಹೇಳ್ಬೋದು. ತಪ್ಪನೇನಾದರೂ ಕಮ್ಬ್ಯಾಕ್ ಮಾಡದೇ ಇದ್ದರೆ ಅವ್ರ ಜಾಗದಲ್ಲಿ ಯಾರು ಬರ್ಬೋದು, ಅದು ಮೇನು ಪಾಸಿಟಿವ್ನೆಸ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದರೆ ಮೇನ್ ರೈಡರ್ ಕೂಡ ಅಲ್ರಿಜಾ ಮಿರ್ಜಾನಿ ಅವ್ರಿಗೆ ಮೇನ್ ನಮ್ಮ ಸ್ಟಾರ್ಟಿಂಗ್ ಸೆವೆನಲ್ಲಿ 2 ಜನ ರೈಡರ್ ಜೊತೆಗೆ ಹೋಗ್ತಿದ್ರು ನಮ್ಮ ಬೆಂಗಳೂರು ಬುಲ್ಸು. ಏನಾದರೂ ಬೇಕಿದ್ರೆ ಮಾತ್ರ ಗಣೇಶ್ ಬಿ ಹನುಮಂತಗೌಡ ಅವ್ರು ಬರ್ತಿದ್ರು. ಆದರೆ ಇವಾಗ ಏನಾದರೂ ಆಶೀಶ್ ಮಲ್ಲಿಕ್ ಅವ್ರು ಬರ್ದಿದೆ ಆಕಾಶ್ ಹಿಂದೆ ಅವ್ರು ಮೇನ್ ರೈಡಿಂಗಲ್ಲಿ ಕ್ಯಾಟಗರಿಯಲ್ಲಿ ಬರಲೇಬೇಕಾಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ. ಇಲ್ಲದಿದ್ದರೆ ನಮ್ಮ ಸಪೋರ್ಟ್ ರೈಡರ್ಸ್ಗಳು ಯಾರೂ ಇರುವುದಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಗಣೇಶ್ ಬಿ ಹನುಮಂತಗೌಡ ಅದೇ ರೀತಿಯಾಗಿ ನನ್ನ ಪ್ರಕಾರ ಅಲ್ರಿಜಾ ಮಿರ್ಜಾನಿ ಅವರು ಸ್ಟಾರ್ಟಿಂಗ್ ಸೆವೆನ್ಗೆ ಹೋಗುವಂಥ ಕೇಪಬಿಲಿಟಿ ಹೆಚ್ಚಿನ ಕಾಣಿಸ್ಕೊಳ್ತಿರೋದು. ಮತ್ತು ಅವ್ರಿಗೆ ಸಪೋರ್ಟ್ ಹಾಕೊಂಡು ನನ್ನ ಪ್ರಕಾರ ಆಕಾಶ್ ಹಿಂದೆ ಅವರು ರಿಟರ್ನ್ ಆಗುವಂಥ ಒಂದು ಚಾನ್ಸ್ ಏನಾದರೂ ಸಿಗುವಂಥ ಸಾಧ್ಯತೆ ಹೆಚ್ಚಿನದಾಗಿದೆ ಆಕಾಶ್ ಹಿಂದೆ ಅವ್ರಿಗಂತ ಅನ್ನಿಸ್ತಾ ಇದೆ. ಆಕಾಶ್ ಹಿಂದೆ ಅವ್ರು ಬಂದರೆ ನಮ್ಮ ರೈಡಿಂಗಲ್ಲಿ ಸ್ಟ್ರಾಂಗ್ ಆಗುತ್ತೆ ಹೌದು, ಆದರೆ ಅವ್ರು ಯಾವ ರೀತಿ ಪಾಯಿಂಟ್ಸ್ಗಳನ್ನ ತರ್ತಾರೆ ಹೆಚ್ಚಿನದಾಗಿ ಎಂಟಿ ರೈಡ್ಸ್ಗಿಂತ ಹೆಚ್ಚಿನದಾಗಿ ನನ್ನ ಪ್ರಕಾರ ಇವಾಗ ಚಾನ್ಸಸ್ ಕ್ರಿಯೇಟ್ ಆದರೆ ರೈಡಿಂಗಲ್ಲಿ ಹೆಚ್ಚಿನದಾಗಿ ಅವರು ಒಳ್ಳೆಯದಾಗಿ ಪಾಯಿಂಟ್ನ ತರುವಂಥ ಕೇಪಬಿಲಿಟಿ ಹೆಚ್ಚಿನದಾಗಿದೆ, ಸಾಧ್ಯತೆ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಿದೆ ಆಕಾಶ್ ಹಿಂದೆ ಅವ್ರು. ಯಾಕಪ್ಪ ಅಂತ ಹೇಳಿದ್ರೆ ಚಾನ್ಸ್ ಸಿಗದೆ ಇವಾಗ ಬೆಂಚಲ್ಲಿ ಕಾಯ್ತಿರೋದ್ರಿಂದ ಒಂದೇನಾದರೂ ಚಾನ್ಸಸ್ ಕ್ರಿಯೇಟ್ ಆದರೆ ಅವರು ಅದರ ಸದುಪಯೋಗ ಮಾಡ್ಕೊಳ್ಳುವಂಥ ಸಾಧ್ಯತೆಯೇ ಹೆಚ್ಚಿಂದ ಹಾಕೊಂಡಿದ್ದು ಆಕಾಶ್ ಹಿಂದೆ ಅವರು. ಇಲ್ಲದಿದ್ದರೆ ಗಣೇಶ್ ಬಿ ಹನುಮಂತಗೌಡ ಅವರು ಸ್ಟಾರ್ಟಿಂಗ್ ಸೆವೆನಲ್ಲಿ ಬರ್ತಾರೆ. ಅದೇ ರೀತಿಯಾಗಿ ಅಲ್ರಿಜಾ ಮಿರ್ಜಾನಿ ಅವ್ರ ಜೊತೆಗೆ ಆಕಾಶ್ ಹಿಂದೆ ಅವರು ಬರಬೇಕು ಅಂತ ಹೇಳಿದ್ರೆ ಆಶೀಶ್ ಮಲ್ಲಿಕ್ ಅವರು ಏನಾದರೂ ಮ್ಯಾಚಸ್ನ ಆಟ ಆಡದೆ ರೂಲ್ಡ್ ಔಟ್ ಆದರೆ ಮೇನ್ ಇಂಜುರಿ ಹಾಕ್ಕೊಂಡು ಆದರೆ ಮಾತ್ರ ಅಲ್ಲಿ ಆಕಾಶ್ ಹಿಂದೆ ಅವರು ಅಥವಾ ಪಂಕಜ್ ಅವರು ಬರುವಂಥ ಸಾಧ್ಯತೆ ಇದೆ. ಯಾರಾದರೂ ರೈಡಿಂಗಲ್ಲಿ 100% ಚೇಂಜಸ್ ಆಗೋದಂತ ಹೌದು ಆಶೀಶ್ ಮಲ್ಲಿಕ್ ಅವರು ಬರದೇ ಇದ್ದರೆ. ಮತ್ತೆಲ್ಲ ಕೂಡ ಸಿಮಿಲರ್ ಹಾಕೊಂಡಿರುತ್ತೆ. ಡಿಫೆನ್ಸ್ ಅದೇ ರೀತಿಯಾಗಿ ಕಾರ್ನರ್ಸ್ ಎಲ್ಲ ಕೂಡ ಸಿಮಿಲರ್ ಹಾಕೊಂಡಿರುತ್ತೆ. ಕಾರ್ನರ್ಸ್ ಕಡೆ ಯೋಗೀಶ್ ಅವರು ದೀಪಕ್ ಅವರು ಯಂಗ್ಸ್ಟರ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ. ಒಳ್ಳೆ ಯಂಗ್ ಟ್ಯಾಲೆಂಟೆಡ್ ದೀಪಕ್ ಅವರು ಅಂತಲೇ ಹೇಳ್ಬೋದಾಗಿದೆ. ಇದು ಫಸ್ಟ್ ಸೀಸನ್ ಆದರೂ ಕೂಡ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ, ಸೋಲೋ ಟ್ಯಾಕಲ್ಲು, ಒನ್ ಆಫ್ ದ ಬೆಸ್ಟ್ ಆ್ಯಂಕಲ್ ಓಡ್ಸ್ಗಳನ್ನು ಮೇನ್ ಹಾಕ್ಕೊಂಡು ಬ್ಯಾಕ್ವರ್ಡ್ ಎಂತೆಂಥ ಟ್ಯಾಕಲ್ಗಳನ್ನು ಮಾಡ್ತಾರೆ ದೀಪಕ್ ಅವರು. ಸಾಲಿಡ್ ಅವ್ರು ಟ್ಯಾಕಲ್ ಮಾಡುವಂಥ ಸಿಚುವೇಶನ್ ನೋಡಿದ್ರೇ ಒನ್ ಆಫ್ ದ ಬೆಸ್ಟ್ ಟ್ಯಾಕಲಿಸ್ಟ್ ಅಂತ ಅನಿಸುತ್ತೆ ದೀಪಕ್ ಅವರು. ಮತ್ತೇನಪ್ಪ ಅಂತ ಹೇಳಿ ಒಂದು ಕಡೆ ಯೋಗೀಶ್ ಅವರು ಕೂಡ ಕ್ಯಾಪ್ಟನ್ಸಿ ಸಿಕ್ಕಿದ ನಂತರ ಅಂತೂ ಒಳ್ಳೆಯದಾಗಿ ಕ್ಲಿಕ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಕಾರ್ನರ್ಸ್ ಕಡೆಗೆ ಆಯಿತು, ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾರೆ ಮಟ್ಟಿಗೆ ಒಂದು ಸತ್ಯಪ್ಪ ಮಟ್ಟಿ ಡ್ಯಾಶಿಂಗ್ ಎಫರ್ಟ್ಸ್ಗಳನ್ನು ಒಳ್ಳೆಯದಾಗಿ ಹಾಕ್ತಾರೆ ಸತ್ಯಪ್ಪ ಮಟ್ಟಿ ಅವರು. ಮತ್ತೇನಪ್ಪ ಅಂತ ಹೇಳಿದ್ರೆ ಸಂಜಯ್ ಅವರು ಕೂಡ ಒಳ್ಳೆ ಸಾಥ್ನ ಕೊಡ್ತಾರೆ. ಸಂಜಯ್ ಅವ್ರ ಬಗ್ಗೆ ಹೇಳಬೇಕು ಅಂತೇಳಿ ಸತ್ಯಪ್ಪ ಮಟ್ಟಿ ಅವರಂತೂ ಡ್ಯಾಶಿಂಗ್ ಸಿಕ್ಕಾಪಟ್ಟೆ ಸ್ಟ್ರೆಂತ್ನ ಅಟ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಒಂದು ಚೂರು ಕೂಡ ಟೈಮ್ ಕೊಡದೆ ಸಿಂಗಲ್ ಹ್ಯಾಂಡೆಡ್ಲಿ ಅವ್ರನ್ನ ಡ್ಯಾಶ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಸತ್ಯಪ್ಪ ಮಟ್ಟಿ ಅವರು. ನನ್ನ ಪ್ರಕಾರ ಕನ್ವಿನ್ಸಿಂಗ್ ಕಾಣಿಸ್ಕೊಳ್ತಾರೆ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಕೂಡ ಇದೇ ಸ್ಟಾರ್ಟಿಂಗ್ ಸೆವೆನ್ ಜೊತೆ ಹೋಗುತ್ತೆ. ಮೇನ್ ಹಾಕೊಂಡು ಏನಾದರೂ ಸ್ಟಾರ್ಟಿಂಗಲ್ಲೇ ಜಿತೇಂದರ್ ಅವ್ರನ್ನ ಇಟ್ಕೊಳ್ತಾರೆ ಆಲ್ರೌಂಡರ್ಸ್ಗಳ ಕ್ಯಾಟಗರಿಯಲ್ಲಿ, ಏನಾದರೂ ಮಿಡ್ಲಲ್ಲಿ ಬೇಕಾದರೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ನೋಡಿ ಯಾವ ರೀತಿ ಆಗುತ್ತೆ ಅಂತ. ನಮ್ಮ ಬೆಂಗಳೂರು ಬುಲ್ಸ್ಗಂತೂ ಮೇನ್ ಹಾಕೊಂಡು ತೆಲುಗು ಟೈಟನ್ಸ್ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಿರೋದ್ರಿಂದ ತೆಲುಗು ಟೈಟನ್ಸ್ ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ವಿನ್ ಆಗುತ್ತೆ ಗೊತ್ತಾಗುತ್ತೆ. ನಾಳೆ ಮ್ಯಾಚ್ ಆಗಿರೋ ಪ್ರಿವ್ಯೂಲೆಲ್ಲ ತಿಳಿಸ್ಕೊಡ್ತಾರೆ. ಒಟ್ಟಿನಲ್ಲಿ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಈ ರೀತಿ ಇರುತ್ತೆ. ಚೇಂಜಸ್ ಆದರೆ ಅದೊಂದೇ ಆಶೀಶ್ ಮಲ್ಲಿಕ್ ಅವರು ಇಂಜುರಿ ಕನ್ಸರ್ನಿಂದ ಒಂದೇ ಚೇಂಜಸ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ಬೆಂಗಳೂರು ಬಸ್ನ ನಾಳೆ ಮ್ಯಾಚ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪೀಕಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.